ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಬಾಜ್ರಾ ರೊಟ್ಟಿ. ಬಾಜ್ರಾ ಒಂದು ಕಿರುಧಾನ್ಯ, ಪರ್ಲ್ ಮಿಲ್ಲೆಟ್ ಅಂಥೇಳಿ ಇದಕ್ಕೆ ಕರೀತಾರೆ. ಈ ಹಿಟ್ಟಿಗೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣಸಿನಕಾಯಿ, ಗರಂ ಮಸಾಲ ಹೀಗೆ ಬೇಕಾದಂಥ ಎಲ್ಲ ಮಸಾಲೆಗಳನ್ನು ಸೇರಿಸಿ ಹದ ಮಾಡಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೀರನ್ನು ಹಾಕೋದಕ್ಕೆ ಮುಂಚೆನೇ ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಆ ನಂತರ ಸ್ವಲ್ಪ ಭಾಗವನ್ನು ಮಾತ್ರ ನಾವು ಉಗುರು ಬೆಚ್ಚಗಿನ ನೀರಿನಿಂದ ಕಲಿಸ್ಕೊಳ್ಬೇಕು. ಅರ್ಧ ಭಾಗವನ್ನು ಹಾಗೆ ತೆಗೆದಿಟ್ಟು ಉಳಿಕೆ ಅರ್ಧದಲ್ಲಿ ನಾವು ಮಿಶ್ರಣ ಮಾಡಿಕೊಳ್ಬೇಕಾಗತ್ತೆ. ಮಿಶ್ರಣ ಮಾಡಿಕೊಂಡಂತಹ ಹಿಟ್ಟನ್ನು ಒಂದೊಂದಾಗಿ ಮತ್ತಷ್ಟು ನೀರನ್ನು ಸೇರಿಸಿ ಜಿಗುಟು ಮಾಡ್ಕೊಳ್ತಾ ನಾದ್ಕೊಂಡು ಆಮೇಲೆ ಒಂದೊಂದಾಗಿ ರೊಟ್ಟಿ ಅಥವಾ ಪರಾಠವನ್ನು ಮಾಡಿಕೊಳ್ಬಹುದು. ತುಂಬ ಸುಲಭವಾದಂಥ ಆರೋಗ್ಯದಾಯಕವಾದಂತಹ ಪರಾಠ ಅಥವಾ ರೊಟ್ಟಿ ಅಂಥೇಳಿ ಹೇಳಬಹುದು. ಒಟ್ಟಿಗೆ ಬೆರೆಸ್ಕೊಂಡಾಗ ಇದು ನೀರು ಬಿಟ್ಕೊಳ್ಳೋ ಸಾಧ್ಯತೆ ಇರೋದರಿಂದ ಇದು ಸ್ವಲ್ಪವೇ ಬೆರೆಸ್ಕೊಂಡು ಅದನ್ನು ನಾದಿಕೊಂಡು ಒಂದೊಂದಾಗಿ ಉಂಡೆಗಳನ್ನು ಮಾಡಿಕೊಂಡು ನೀರನ್ನು ಅದ್ದುಕೊಂಡು ಲಟ್ಟಿಸ್ಬೇಕಾಗುತ್ತೆ ಬರೀ ಕೈಯಿಂದ. ಬಹಳ ರುಚಿಯಾಗಿರುವಂತಹ ಆರೋಗ್ಯದಾಯಕವಾದಂತಹ ಹೆಚ್ಚು ನಾರಿನಾಂಶವನ್ನು ಉಳ್ಳಂತಹ ಈ ಬಾಜ್ರವನ್ನು ನೀವು ಮಾಡಿಕೊಳ್ಳಿ, ರುಚಿಯನ್ನು ಸವಿರಿ. ಸಿರಿಧಾನ್ಯ ಅಥವಾ ಕಿರುಧಾನ್ಯಗಳು ಅಂಥೇಳಿ ನಾವೇನು ಕರಿತೇವೆ, ರಾಗಿ, ಜೋಳ, ಊರಲು, ಸಜ್ಜೆ, ಬಾಜ್ರಾ, ಆರ್ಕ, ನವಣೆ ಈ ಥರ ಹಲವಾರು ಮಿಲ್ಲೆಟ್ಗಳನ್ನು ನಾವು ಕಿರುಧಾನ್ಯ ಅಥವಾ ಸಿರಿಧಾನ್ಯ ಅಂಥೇಳಿ ಕರಿತೇವೆ. ಅದರಲ್ಲಿ ಒಂದು ಬಾಜ್ರಾ. ಇವುಗಳನ್ನು ಬಳಸೋದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈ ಬಾಜ್ರಾ ಸಿರಿಧಾನ್ಯದಿಂದ ಪರಾಠ ಅಥವಾ ರೊಟ್ಟಿ, ದೋಸೆ, ಇಡ್ಲಿ, ಅನ್ನ ಎಲ್ಲವನ್ನೂ ನಾವು ಮಾಡಿಕೊಳ್ಬಹುದು. ಅಕ್ಕಿಗೆ ಬದಲಾಗಿ ಇದನ್ನು ಬಳಸಬಹುದು. ಅತಿ ಹೆಚ್ಚಿನ ನಾರಿನಾಂಶವನ್ನು ಹೊಂದಿದ್ದು ಜೀರ್ಣಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ. ತೂಕವನ್ನು ಕಡಿಮೆ ಮಾಡೋದಕ್ಕೆ ಈ ಧಾನ್ಯವನ್ನು ಬಳಸ್ತಾರೆ. ಈ ರೊಟ್ಟಿಯನ್ನು ಮಾಡಿ ತುಪ್ಪ ಅಥವಾ ಬೆಣ್ಣೆ ಜೊತೆಯಲ್ಲಿ ಸವಿಯೋದಕ್ಕೆ ಚೆನ್ನಾಗಿರುತ್ತೆ. ಒಂದು 5-6 ಚಮಚೆಯಷ್ಟು ಗೋಧಿ ಹಿಟ್ಟನ್ನು ಜಿಗುಟು ಬರಲಿಕ್ಕೂ, ಸ್ವಲ್ಪ ರುಚಿಯಾಗಲಿಕ್ಕೆ 1-2 ಚಮಚೆಯಷ್ಟು ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಳ್ಬೇಕು. ಇದನ್ನು ತಟ್ಟೋದಕ್ಕೆ ಎಣ್ಣೆ ಬೆಣ್ಣೆ ಏನೂ ಬೇಕಾಗಿಲ್ಲ. ನೀರಿನಿಂದ ಕೈಯನ್ನು ಅದ್ದುಕೊಂಡು ತಟ್ಟಿದರೆ ಇದು ಸಿದ್ಧ ಆಗುತ್ತೆ. ಸ್ವಲ್ಪ ಹೆಚ್ಚಾಗಿ ಇದನ್ನು ಬೇಯಿಸಬೇಕಾಗುತ್ತೆ. ಇದು ಸ್ವಲ್ಪ ದಪ್ಪ ಇರೋದರಿಂದ ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಬೇಯಿಸ್ಕೊಳ್ಳುವಾಗ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ನಿಮ್ಮ ಇಷ್ಟವಿರುವಂಥ ಯಾವುದಾದ್ರೂ ಜಿಡ್ಡಿನಿಂದ ಬೇಯಿಸ್ಕೊಳ್ಬಹುದು. ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಬಾಜ್ರಾ ಕಿರುಧಾನ್ಯ ನಮಗೆ ಸಹಾಯ ಮಾಡುತ್ತೆ. ಇಲ್ಲಿ ಸಿದ್ಧ ಆಗ್ತಾ ಇದೆ ನೋಡಿ. ಇದಕ್ಕೆ ಮೇಲೆ ಮುಚ್ಚಳವನ್ನು ಮುಚ್ಚಿ ಬೇಯಿಸಿದರೆ ಬೇಗ ಬೇಯುತ್ತೆ, ಹದವಾಗಿ ಬೇಯುತ್ತೆ. ಎರಡು ಕಡೆಯಲ್ಲಿ ತಿರುಗಿಸಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಹಿರಿಯರಿದ್ದಾಗ ಎಣ್ಣೆಯನ್ನು ಸ್ವಲ್ಪ ಕಡಿಮೆ ಬಳಸಿದ್ರೆ ಒಳ್ಳೆಯದು. ಹಾಗಾಗಿ ಇಲ್ಲಿ ನಾವು ಎಣ್ಣೆಯನ್ನು ಕಡಿಮೆ ಬಳಸ್ತಾ ಇದ್ದೀವಿ. ತಳಕ್ಕೆ ಒಣ ಹಿಟ್ಟು ಮತ್ತು ಮೇಲೆ ನೀರನ್ನು ಅದ್ಕೊಂಡು ತಟ್ಟಿ ಎಣ್ಣೆ ಬಳಕೆಯನ್ನು ಇಲ್ಲಿ ಕಡಿಮೆ ಮಾಡಿದ್ದೇವೆ. ನೀವು ಎಣ್ಣೆಯನ್ನು ಹಾಕ್ಕೊಂಡು
ಅಥವಾ ತುಪ್ಪವನ್ನು ಹಾಕ್ಕೊಂಡು ಸಹ ತಟ್ಕೊಳ್ಬಹುದು. ಎಣ್ಣೆಯನ್ನು ಕಡಿಮೆ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಗಲವಾಗಿ ತಟ್ಕೊಳ್ಬಹುದು. ಇಲ್ಲಿ ನೀರನ್ನು ಅದ್ದಿ ತಟ್ತಾ ಇದ್ದಾರೆ. ಬೆಣ್ಣೆಯೊಂದಿಗೆ ಮತ್ತು ಮೊಸರಿನೊಂದಿಗೆ ಬಹಳ ರುಚಿಯಾಗಿತ್ತು ಬಾಜ್ರಾ ಪರೋಟ. ಇದನ್ನು ನೀವೇ ತಂದು ಮಿಷಿನ್ಗೆ ಹಾಕಿಸಿ ಹಿಟ್ಟು ಮಾಡ್ಕೋಬೇಕು ಅಂತೇನೂ ಇಲ್ಲ. ಎಲ್ಲ ದಿನಸಿ ಅಂಗಡಿಗಳಲ್ಲಿ ಇದರ ಹಿಟ್ಟು ಲಭ್ಯ ಇದೆ. ಅರ್ಧ kg, 1 kg ಈ ರೀತಿ ಇದನ್ನು ಮಾರಾಟ ಮಾಡ್ತಾರೆ. ಯಾವ ಒಂದು ಕಿರುಧಾನ್ಯ ಅಂಥೇಳಿ ಅದರ ಮೇಲೆ ನಮೂದಿಸಿರ್ತಾರೆ, ಅದನ್ನು ನೋಡ್ಕೊಂಡು ತಂದು ನೀವು ಪರಾಠವನ್ನು ಮಾಡಿಕೊಳ್ಬಹುದು. ಎಲ್ಲ ಕಡೆಯಲ್ಲೂ ಲಭ್ಯ ಇದೆ ಇದು. ಇತ್ತೀಚೆಗೆ ಇದರ ಬಳಕೆ ಜಾಸ್ತಿ ಆಗ್ತಾ ಇದೆ. ಆರೋಗ್ಯದ ಒಂದು ಜಾಗೃತಿ ಎಲ್ಲ ಕಡೆಗಳಲ್ಲೂ ಹೆಚ್ಚಾಗಿದೆ ಇತ್ತೀಚೆಗೆ. ಹಾಗಾಗಿ ಈ ಸಿರಿಧಾನ್ಯಗಳ ಬಳಕೆ ಹೆಚ್ಚಾಗ್ತಾ ಇದೆ. ಯಾವುದಾದ್ರೂ ಒಂದು ಸಿರಿಧಾನ್ಯ, ಆರ್ಕ, ಊದಲು, ನವಣೆ, ಸಜ್ಜೆ, ಬಾಜ್ರಾ, ಇನ್ನೂ ಹಲವಾರು ಕಿರುಧಾನ್ಯಗಳನ್ನು ತಂದು ಅದರ ಹಿಟ್ಟನ್ನು ತಂದು ಹೀಗೆ ನೀವು ರೊಟ್ಟಿಯನ್ನು ಮಾಡಿಕೊಳ್ಬಹುದು. ಆರೋಗ್ಯವನ್ನು ಸಹ ಸುಧಾರಿಸ್ಕೊಳ್ಬಹುದು. ತೂಕ ಇಳಿಸ್ಕೊಳ್ಬೇಕು ಅನ್ನೋಂಥವ್ರಿಗೆ ಇದು ಒಳ್ಳೆಯದು. ಇದನ್ನು ಮೊಳಕೆ ಕಟ್ಟಿನೂ ಬಳಸಬಹುದು, ನೆನೆಸಿ ಗಂಜಿಯನ್ನು ಸಹ ಮಾಡಿಕೊಳ್ಬಹುದು, ಅನ್ನವನ್ನು ಮಾಡಿಕೊಳ್ಬಹುದು. ಆದರೆ ಇಡೀ ಧಾನ್ಯಗಳನ್ನು ಬಳಸುವಾಗ 8-10 ಗಂಟೆಗಳ ಕಾಲ ನೆನೆಸಿಬಿಟ್ಟು ಬಳಸುವಂಥದ್ದು ಒಳ್ಳೆಯದು. ಬೆಣ್ಣೆ, ತುಪ್ಪ ಅಥವಾ ಮೊಸರು ಜೊತೆಯಲ್ಲಿ ಈ ರೊಟ್ಟಿಗಳು ಅಥವಾ ಪರಾಟಗಳು ಬಹಳ ಚೆನ್ನಾಗಿರುತ್ತೆ. 5-6 ಗಂಟೆಗಳ ಕಾಲ ಹಸಿವೇನೇ ಆಗೋಲ್ಲ ಇದನ್ನು ತಿಂದಾಗ. ಅಷ್ಟು ಗಟ್ಟಿಯಾದಂತಹ ಧಾನ್ಯಗಳಿವು. ನೀವು ಮನೆಯಲ್ಲಿ ಮಾಡಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ.